ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಎಸ್ಐಟಿ ತಂಡ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ದಾಳಿ ವೇಳೆ 10 ಪೆನ್ ಡ್ರೈವ್ ಹಾಗೂ 1 ಹಾರ್ಡ್ ಡಿಸ್ಕ್ ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ತಂಡ ತನ್ನ ತನಿಖೆಯನ್ನ ಈಗ ಚುರುಕುಗೊಳಿಸಿದೆ. ದಾಳಿ ವೇಳೆ 10 ಪೆನ್ ಡ್ರೈವ್ ಮತ್ತೆ 1 ಹಾರ್ಡ್ ಡಿಸ್ಕ್ ಕೂಡ ಈಗ ಪತ್ತೆಯಾಗಿದೆ. ಎಲ್ಲವನ್ನ ಕೂಡ ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನೆ ಮಾಡಿದೆ ಎಸ್ಐಟಿ ತಂಡ. ಪ್ರೀತಮ್ ಗೌಡ ಆಪ್ತರಿಗೆ ಸೇರಿದಂತ ಸ್ಥಳಗಳನ್ನ ಜಾಲಾಡಿದ್ದಾರೆ ಎಸ್ಐಟಿ ಸಿಬ್ಬಂದಿ ಅಧಿಕಾರಿಗಳು. ಹಾಸನ, ಬೆಂಗಳೂರು ಸೇರಿದಂತೆ ಒಟ್ಟು 18 ಸ್ಥಳಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಅರೆಸ್ಟ್ ಆದ ಇಬ್ಬರಿಗೆ ಸೇರಿದಂತ ಸ್ಥಳಗಳಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ದಾರೆ. ನೇರವಾಗಿ ಎಸ್ಐಟಿ ತಂಡ ಪ್ರಜ್ವಲ್ ರೇವಣ್ಣರ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಿ ಬರೋಬ್ಬರಿ 18 ಸ್ಥಳಗಳಲ್ಲಿ ಪರಿಶೀಲನೆಯನ್ನ ಮಾಡಿ 10 ಪೆನ್ ಡ್ರೈವ್ ಮತ್ತೆ 1 ಹಾರ್ಡ್ ಡಿಸ್ಕ್ನ ಈಗ ವಶಕ್ಕೆ ತೆಗೆದುಕೊಂಡು ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದೆ. ಈ ಹಾರ್ಡ್ ಡಿಸ್ಕ್ನಲ್ಲಿ ಏನಿದೆ, ಜೊತೆಗೆ ಪೆನ್ ಡ್ರೈವ್ನಲ್ಲಿ ಏನಿದೆ, ಇದರ ಸಂಪೂರ್ಣ ಜಾಲವನ್ನು ಹಿಡಿದು ಎಸ್ಐಟಿ ತಂಡ ಹೊರಟಿದೆ. ಪ್ರಜ್ವಲ್ ರೇವಣ್ಣರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ಸಂದೇಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಈಗಾಗಲೇ ಎಸ್ಐಟಿ ತಂಡ ತನಿಖೆಯನ್ನು ಚುರುಕುಗೊಳಿಸಿ ಬರೋಬ್ಬರಿ 18 ಸ್ಥಳಗಳಲ್ಲಿ ಪರಿಶೀಲನೆಯನ್ನು ನಡೆಸಿರೋದು. ಏನೆಲ್ಲ ವಸ್ತುಗಳು ಸಿಕ್ಕಿದೆ, ಎಫ್ಎಸ್ಎಲ್ಗೆ ಕಳುಹಿಸಿರೋ ಅಂತ ವಸ್ತುಗಳಾದ್ರೂ ಯಾವ್ದ್ಯಾವ್ದು ಸಂದೇಶ್? ಮಧುಸೂದನ್, ಇವಾಗಲೇ ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಈ ಒಂದು ಹಾಸನದಲ್ಲಿ ವಿಡಿಯೋ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿ ಇಬ್ಬರನ್ನ ಬಂಧಿಸಿದ್ರು. ಅಂದ್ರೆ ಚೇತನ್ ಹಾಗೆ ಲಿಖಿತ್ ಅನ್ನೋ ಆರೋಪಿಗಳನ್ನ ಬಂಧನ ಮಾಡಿದ್ರು. ಅದಾದ ನಂತರ ಏನು ಆ ಕೇಸ್ನ ಆರೋಪಿಗಳಿದ್ರು, ಜೊತೆಗೆ ಇಲ್ಲಿ ಪ್ರಮುಖವಾಗಿ ಪ್ರೀತಮ್ ಗೌಡ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಂತ ಸಾಕಷ್ಟು ಜನರ ನಿವಾಸದ ಮೇಲೆ ಕೂಡ ದಾಳಿಯನ್ನ ಮಾಡ್ತಾರೆ. ಜೊತೆಗೆ ಓವರ್ ಆಲ್ ಆಗಿ ಹಾಸನ, ಬೇಲೂರು, ಸಕಲೇಶ್ಪುರ, ಅರ್ಕಲ್ಗೂಡು, ಚನ್ನರಾಯಪಟ್ಟಣ, ಜೊತೆಗೆ ಬೆಂಗಳೂರು ಸೇರಿದಂತೆ 18 ಕಡೆಗಳಲ್ಲಿ ದಾಳಿಯನ್ನ ಮಾಡ್ತಾರೆ. ದಾಳಿ ಸಂದರ್ಭದಲ್ಲಿ ಈ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಏನ್ ಸರ್ಕ್ಯುಲೇಟ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಪೆನ್ ಡ್ರೈವ್ಗಳು ಅಥವಾ ಹಾರ್ಡ್ ಡಿಸ್ಕ್ಗಳು ಲಭ್ಯವಾಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ದಾಳಿಯನ್ನ ನಡೆಸಲಾಗಿತ್ತು. ಇನ್ನು ದಾಳಿಯ ಸಂದರ್ಭದಲ್ಲಿ ಒಟ್ಟು 10 ಪೆನ್ ಡ್ರೈವ್ಗಳು ಲಭ್ಯವಾಗಿದೆ, ಜೊತೆಗೆ 1 ಹಾರ್ಡ್ ಡಿಸ್ಕ್ ಲಭ್ಯವಾಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಜೊತೆಗೆ ಇದರ ಮೂಲವನ್ನ, ಅಂದ್ರೆ ಇವರಿಗೆ ಪೆನ್ ಡ್ರೈವ್ ಮತ್ತೆ ಹಾರ್ಡ್ ಡಿಸ್ಕ್ ಯಾರು ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎನ್ಕ್ವೈರಿಯನ್ನ ಕೂಡ ಮುಂದುವರಿಸಿದ್ದಾರೆ. ಜೊತೆಗೆ ಈ ಮೊಬೈಲ್ ಅನ್ನ, ಅಂದ್ರೆ ಯಾರ್ಯಾರ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ರು, ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರ ಮೊಬೈಲ್ಗಳು ಕೂಡ ಪತ್ತೆಯಾಗಿದೆ. ಅಂದ್ರೆ ಮನೆಯಲ್ಲೇ ಮೊಬೈಲ್ ಬಿಟ್ಟು ಎಸ್ಕೇಪ್ ಆಗಿರೋದು ಕೂಡ ಪತ್ತೆಯಾಗಿರುವಂತದ್ದು. ಹಾಗಾಗಿ ಆ ಮೊಬೈಲ್ಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಅವೆಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಲಾಗಿದೆ. ಅಂದ್ರೆ ಪ್ರೈಮರಿಯಾಗಿ ಆ ಪೆನ್ ಡ್ರೈವ್ ನಲ್ಲಿ ಏನಿದೆ, ಹಾರ್ಡ್ ಡಿಸ್ಕ್ ನಲ್ಲಿ ಏನಿದೆ ಅನ್ನೋದರ ಮಾಹಿತಿಯನ್ನ ಪಡೆದುಕೊಂಡು ಅದಾದ ನಂತರ ಆ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಹಾಗೆ ಮೊಬೈಲ್ಗಳನ್ನ ಎಫ್ಎಸ್ಎಲ್ಗೆ ಕಳಿಸುವಂತ ಕೆಲಸವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಈ ಹಂಚಿಕೆ ಪ್ರಕರಣದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿರುವಂತಹ ಪೊಲೀಸರು ಹೊಸ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆದ್ರೆ ಅಕ್ಯೂಸ್ಡ್ಗಳೇನಿದ್ದಾರೆ, ಅಂದ್ರೆ 5 ಜನ ಆರೋಪಿಗಳೇನಿದ್ದಾರೆ, ಅವ್ರು ಯಾರ ಬಂಧನವೂ ಕೂಡ ಇಲ್ಲಿವರೆಗೂ ಆಗಿಲ್ಲ. ಆದ್ರೆ ತಲಾಶನ್ನ ಮಾತ್ರ ಎಸ್ಐಟಿ ಅಧಿಕಾರಿಗಳು ಮುಂದುವರಿಸಿದ್ದಾರೆ. ಮಧುಸೂದನ್, ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.